ಹೌದಲ್ವಾ? ಮಕ್ಕಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳದೆ ಅಪ್ಪ ಅಮ್ಮ ನಿರ್ಧಾರ ತಗೊಳ್ಳೋದು ತಪ್ಪಲ್ವಾ? ನಾನು ಶ್ರಾವಣಿ ಸುಬ್ಬು ವಿಷಯದಲ್ಲಿ ಅವರು ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಲ್ಲೇ ಮದುವೆ ಮಾಡಿದ್ದು ತಪ್ಪಲ್ವಾ? ಶ್ರಾವಣಿನ ನೀನು ಯಾವ ಹುಡುಗ ಇಷ್ಟ ಅಂತ ಕೇಳಿದಾಗ ನೀವು ಯಾರನ್ನ ಬೇಕಾದರೂ ಸೆಲೆಕ್ಟ್ ಮಾಡಿ ನನಗೆ ಒಪ್ಪಿಗೆ ಅಂದ್ಬಿಟ್ಲು. ಆದರೆ ಸುಬ್ಬು ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನನೇ ಮಾಡಲಿಲ್ವಲ್ಲ ನಾನು. ಅವನು ನನ್ನ ಮಾತನ್ನ ತೆಗೆದಾಕಲ್ಲ ಅನ್ನೋ ನಂಬಿಕೆಯಿಂದ ಸುಬ್ಬುನೇ ಶ್ರಾವಣಿಗೆ ತಕ್ಕ ವರ ಅಂತ ಮದುವೆ ಮಾಡೋ ನಿರ್ಧಾರ ತಗೊಂಡ್ಬಿಟ್ಟೆ. ಇಷ್ಟು ವರ್ಷ ಯಜಮಾನ್ ಹಾಕಿದ ಕೆರೆನ ನಾನು ದಾಟಿದವನಲ್ಲ. ಅವ್ರು ಏನು ಹೇಳ್ತಾರೋ ಅದನ್ನ ಪಾಲಿಸ್ಕೊಂಡು ಬಂದಿದ್ದೀನಿ. ಈಗಲೂ ನಿಜ ಹೇಳ್ತಾ ಇದ್ದೀನಿ ಕೇಳಿ. ಯಜಮಾನ್ರು ಹೇಳಿರ್ಲಿಲ್ಲ ಅಂದ್ರೆ ನಾನು ಮದುವೆನೇ ಆಗ್ತಾ ಇರ್ಲಿಲ್ಲ. ಅವ್ರು ಹೇಳಿರೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಶ್ರಾವಣಿ ಮೇಡಮ್ ಕುತ್ತಿಗೆ ತಾಳಿ ಕಟ್ಟಿದ್ದೆ. ಛೇ, ಸುಬ್ಬು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಗೌರವ ಇದನ್ನೆಲ್ಲ ನಾನು ಮಿಸ್ಯೂಸ್ ಮಾಡ್ಕೊಂಬಿಟ್ನ. ಸುಬ್ಬುಗೆ ಈ ಮದುವೆ ಇಷ್ಟ ಇಲ್ಲ ಅಂದ್ರೆ ಅವನ ಜೀವನದಲ್ಲಿ ದೊಡ್ಡ ಅನ್ಯಾಯನೇ ಆಗ್ಬಿಡುತ್ತೆ. ತುತ್ತು ಹಾಗಾಗ್ಬಾರ್ದು. ನಾನು ಅವನ ಹತ್ರ ಮಾತಾಡಬೇಕು. ಇದು ಮಕ್ಕಳ ಜೀವನದ ಪ್ರಶ್ನೆ, ಭವಿಷ್ಯದ ಪ್ರಶ್ನೆ. ಅವನು ನನ್ನ ಮಾತು ಕೇಳ್ತಾನೆ ಅನ್ನೋ ಒಂದೇ ಕಾರಣದಿಂದ ಅವನ ಜೀವನದಲ್ಲಿ ನಾನು ತಪ್ಪು ನಿರ್ಧಾರ ತಗೊಂಡೆ ಅನ್ನೋದು ನನಗೆ ಗಿಲ್ಟ್ ಕಾಡಬಾರ್ದು. ನೋ ನೆವರ್. ನಾನು ಅವನ ಹತ್ರ ಈ ಕೂಡಲೇ ಮಾತಾಡಬೇಕು.